ಮಾಡ್ತಿರ್ತಾಳ. ಇದು ಈ ಮಳೆಯಲ್ಲಿ ನೋ ಚಾನ್ಸ್. ಹೈ ಫೀವರ್ ಇದೆ, ಈ ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿರ್ತೀನಿ. ಇನ್ನು 2 ದಿವಸದಲ್ಲಿ ಸರಿ ಹೋಗುತ್ತೆ. ನಾನು ಡಾಕ್ಟರ್ನ ಕಳಿಸಿ ಗುಳಿಗೆ ತಗೊಂಡು ಬರ್ತೇನೆ. ನೀ ಸ್ವಲ್ಪ ಬಿಸಿನೀರು ರೆಡಿ ಮಾಡ. ಎಲ್ಲ ಹೊಂಟಿ ಬಾ ಇಲ್ಲಿ. ಇಲ್ಲಿ ಒಂದ್ 2 ಮಿನಿಟ್ ಕುಂದ್ರು. ಆಕಿ ಒಬ್ಬಾಕಿನ ಇರ್ತಾಳ. ಒಬ್ಬಾಕಿನ ಇದ್ರ ಬಹಳ ಎದಿರ್ತಾಳ ಏನ. ಬಾನು ಬಾನು, ಐ ಆಮ್ ಸಾರಿ. ರಾತ್ರಿ ಎಲ್ಲ ಕಾಯಿಸ್ಬಿಟ್ಟೆ ಇಲ್ಲ. ಅದು ನಿನ್ನೆ ಪಾರ್ಟಿಲಿ ಆ ಸ್ವಾತಿಯವ್ರ ಜೊತೆ ಎಲ್ಲ ಸನ್ನೆ ಮಾಡಿ ಮಾತಾಡ್ತಿದ್ದಲ್ಲ, ಅದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬರಲಿಲ್ಲ. ಪರವಾಗಿಲ್ಲ ಬಿಡ್ರಿ, ನನಗೆ ಸಂತೋಷ ಆಯ್ತು. ಯಾಕೆ ನಾ ಬರ್ದೇ ಇದ್ದಿದ್ಕ? ಈಗ್ಲಾದ್ರೂ ಬಂದಿರಲ್ಲ ಅದಕ್ಕ. ನಿನ್ನೆ ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ಲಾಕ್ ಶುಕರ್ ಹೈ ಅಭಿ ನೀ ನಮ್ಮ ಪಾಲಕ್ ದೇವ್ರು ಬಂದಂಗೆ ಬಂದು ಕರೆಕ್ಟ್ ಟೈಮ್ಗೆ ಡಾಕ್ಟರ್ನ ಕರ್ಕೊಂಡ್ಬಂದು. ಈಗೀಗ ಏನಾರು ಹೆಚ್ಚು ಕಮ್ಮಿ ಆಗಿತ್ತಂದ್ರೆ ಅವ್ರಪ್ಪ ನಮ್ಮನ್ನು ಮಾತ್ರ ಸುಮ್ಮನೆ ಬಿಡ್ತಿದ್ದಿಲ್ಲ. ಬರೋ ಮುಂದೆ ನಮಗೆ ಗಟ್ಟಿ ಹೇಳಣ ನಮ್ಮ ಭಯ್ಯ. ಈಗೀಗ ಏನಾರು ಹೆಚ್ಚು ಕಮ್ಮಿ ಆತಂದ್ರ ನಿಮ್ಮ ಗೋಣು ಕೋಳಿ ಗೋಣು ಮುರಿದಂಗ ಲಟಕ್ಕನ್ ಮುರಿದು ಬಿಡ್ತೇನೋ ಅಂತ. ನಮ್ಮನ್ನು ಉಳಿಸ್ತೀಯಪ್ಪ, ನಮ್ಮನ್ನು ಉಳಿಸ್ತೀವಿ. ಪರವಾಗಿಲ್ಲ ಬಿಡಿ ಆಂಟಿ, ನೋ ಪ್ರಾಬ್ಲಮ್. ನನಗೆ ಕಾಲೇಜ್ಗೆ ಗೊತ್ತಾಯ್ತು, ನಾ ಹೋಗಿ ಬರ್ತೀನಿ. ಓಕೆ ಬಾಯ್, ಟೇಕ್ ಕೇರ್. ಅಲ್ಲ ಮರೈತಿ, ಸರಿ ರಾತ್ರಿಯಾಗ ಮಾಡಿ ಮ್ಯಾಗ ಯಾರನ್ನ ಕಾಯ್ತಾ ಕುಂತಿದ್ದಿ? ನನ್ನ ಹೀರೋನ. ಹೀರೋ ಅವ ನಿಮಗ್ ಗೊತ್ತಿಲ್ರಿ? ನಂಗೆ ಗೊತ್ತಿಲ್ಲಾರ್ದು ಹೀರೋನ. ಅವ ರಾತ್ರಿ ನನ್ನ ಹತ್ರ ಬಂದಾನ್ರಿ. ಆಮೇಲೆ ನನ್ನ ಗಟ್ಟಿಯಾಗಿ ಅಪ್ಕೊಂಡನ್ರಿ. ಸಾಕು ಸಾಕು. ಅಲ್ಲ ಈ ಜ್ವರ ಬ್ಯಾರೆ ಹಾದಿ ಹಿಡಿಯಕತ್ತಲ್ಲ, ಮೊದಲು ಇದಕ್ಕೆ ಔಷಧಿ ಮಾಡಿಸ್ಬೇಕು. ಯಾವ್ರಿ ಕಾಲೇಜೆಲ್ಲ ಫುಲ್ ರೌಂಡ್ ಹಾಕಿದ್ರು ಸಿಕ್ಕಿಲ್ವಲ್ಲ. ಬೆಳಗಿಂದ ಎಲ್ಲೋದ? ಅಲ್ಲಿದ್ದಾನೆ, ಇಲ್ಲೇ ಕೂತಿದ್ದಾನೆ. ಏನೋ ಮಾಡ್ತಿದ್ದೆ ಒಬ್ನೇ? ಬಾರೋ ಟಿಕೆಟ್ ತಗೊಂಡು ಪಿಕ್ಚರ್ ಹೋಗೋಣ. ಬೇಡ ಹೋಗೋಣ ಬಾರೋ. ಬರಲ್ವಾ? ಹೋಗಿ. ಸರಿ ನಾವು ಬರ್ತೀವಿ. ಸರಿ ಓಕೆ ಬಾಯ್. ಏನಾಯ್ತು ಇವನಿಗೆ? ಹಾಯ್. ಹಾಯ್. ಈಗ ಹೇಗಿದೆ? ಪರವಾಗಿಲ್ರಿ. ಓ ಪಾಪ, ಪರವಾಗಿಲ್ಲ. ಎಲ್ಲಿ? ಪರವಾಗಿಲ್ಲ, ಜ್ವರ ಕಮ್ಮಿ ಆಗಿದೆ. ಮುಟ್ಲೇ ಇಲ್ವಲ್ಲ? ಮುಟ್ಲಿಲ್ವಾ? ಅದು ಹಾಗೆ ಹಾಗೆ ಗೊತ್ತಾಗುತ್ತೆ. ಮುಟ್ಲಿಕ್ ಭಯ ಅಲ್ವೇನು? ಭಯನಾ? ಛೇ ನನಗ. ಜ್ವರ ಐತೇನು? ಗೊತ್ತಿಲ್ಲ. ಈಗ ಜ್ವರ ಹೋಯ್ತು. ಹೌದು ಹೌದು, ನಾನೇ ಹೇಳೋಣ ಅಂತಿದ್ದೆ, ಅಷ್ಟರಲ್ಲಿ ಹೇಳ್ಬಿಟ್ರಿ. ಕಾಲೇಜ್ ಹೇಗಿತ್ರಿ? ಕಾಲೇಜಾ? ಕಾಲೇಜ್ ಚೆನ್ನಾಗಿತ್ತು. ಆದರೆ ಅದು ನಿನಗೆ ಜ್ವರ ಬಂದು ಮನೇಲಿ ಮಲಗಿದೆಯಾ ಅಂತ ಗೊತ್ತು, ನಿನ್ನ ಕೈಲಿ ಬರೋಕ್ಕಾಗಲ್ಲ ಅಂತಲೂ ಗೊತ್ತು. ಕಾಲೇಜಲ್ಲಿ ಸುಮಾರು ಕಡೆ
ಅದೇ ನೀ ಕೆಲವು ಸಲ ಓಡಾಡ್ತಿರ್ತಿಯಲ್ಲ ಕಾರಿಡಾರ್ ಹತ್ರ, ಆಮೇಲೆ ಕ್ಲಾಸ್ ರೂಮ್ ಹತ್ರ, ಅಲ್ಲೆಲ್ಲ ನೀ ಬರ್ತೀಯಾ ಅಂತ ದಿನ ವೇಟ್ ಮಾಡ್ತಿದ್ದೆ. ಇದ್ರಲ್ಲಿ ಯೋಚನೆ ಮಾಡಿದ್ರೆ ಹೌ ಸ್ಟುಪಿಡ್ ಆಫ್ ಮೀ. ಬೇರೆ ಏನನ್ನಿಸ್ತು? ಬೇರೆ ಇನ್ನೇನು, ನೀನಿಲ್ದೆ ಕಾಲೇಜೆಲ್ಲ ಖಾಲಿ ಅನಿಸ್ತಾ ಇತ್ತು. ಯಾಕೆ ಹಾಗೆ ನೋಡ್ತಿದ್ಯಾ? ಕಾಲೇಜ್ ಖಾಲಿನಾ ಇಲ್ಲ ಮನ್ಸ? ಚಚ ಅಲ್ಲ, ಕಾಲೇಜು. ಬಾಯ್. ನೀನ್ ಹೇಳಿದೆ ಕರೆಕ್ಟ್. ಎಸ್, ಕಾಲೇಜ್ ಅಲ್ಲ, ಮನಸ್ಸೇ ಖಾಲಿ. ಯಾವ ನನ್ ಮಗ ಬರೀತಾನೆ ಪ್ರಿಪರೇಟರಿ ಎಕ್ಸಾಮ್ನ? ಕಾಪಿ ಮಾಡಿದ್ರೆ ಆಯ್ತು ಬಿಡು. ಅಭಿ, ನಿನ್ ಬಾನು ಜೊತೆ ಸ್ಟೈಲ್ ಅಲ್ಲಿ ನಡ್ಕೊಂಡ್ ಬರ್ತಿರೋ ಶ್ಯಾಮ ಏನಾದ್ರು ನೋಡಿದ್ರೆ ಹೊಟ್ಟೆ ಉರ್ಕೊಬಿಡ್ತಾನ ಕಣ. ಗರ್ತಿ ಗಂಡ್ ಮಗು ಆದ್ರೆ ಮುಂಡೆ ಮುಲ್ಕಾಡಲ್ಲಂತೆ. ಸುಮ್ನಿರಲಿ ನೋಡ, ನೀನ್ ಡ್ಯೂಯೆಟ್ ಗೇಟ್ ಎಲ್ಲ ಹಾಡಿ ನಿನ್ನ ಪ್ರೇಮ ಕಥೆನ ಒಂದ್ ಹಂತಕ್ಕೆ ತಂದು ಇಟ್ಟಿದ್ಯಾ, ಅದಕ್ಕೊಂದು ಟ್ರೀಟ್ ಕೊಡ್ಬೇಕು ಅಷ್ಟೇ. ನೀನ್ ಒಳ್ಳೆ ಇಲ್ಲೇ ಟ್ರೀಟ್ ಕೇಳ್ಬಿಟ್ರೆ ಡಬ್ಬಾ ಕ್ಯಾಂಟೀನ್ ಕರ್ಕೊಂಡೋಗಿ ಕಾಫಿ ಟೀ ಎಲ್ಲ ಮುಗಿಸ್ಬಿಡ್ತಾಳ ಅಷ್ಟೇ. ಅವೆಲ್ಲ ಬೇಡಮ್ಮ, ಒಳ್ಳೆ ಚಿರೋಟಿ ಊಟ ಹಾಕ್ಸು. ನಮ್ಮಲ್ಲಿ ಚಿರೋಟಿ ಊಟ ಇಲ್ರಿ, ನಾವು ಬಿರಿಯಾನಿ ಮಾಡಿಸ್ತೀವಿ. ಅದು ನಮ್ಗೆ ಗೊತ್ತ್ರಿ. ದೇವ್ರು ತಿನ್ನಕ್ಕೆ ಅಂತ ಹಣ್ಣು ತರಕಾರಿ ಕೊಟ್ಟಿರುವಾಗ ಪ್ರಾಣಿ ಹಿಂಸೆ ಮಾಡೋದು ತಪ್ಪಲ್ವೇನ್ರಿ? ಕರೆಕ್ಟ್. ಅದಕ್ಕೆ ಜಾರ್ಜ್ ಬರ್ನಾರ್ಡ್ ಶಾ ಹೇಳಿರೋದು, ಮೈ ಸ್ಟಮಕ್ ಈಸ್ ನಾಟ್ ಅ ಬರಿಯಲ್ ಗ್ರೌಂಡ್ ಫಾರ್ ಡೆಡ್ ಅನಿಮಲ್ಸ್ ಅಂತ. ನಮ್ ಶಾಮಂಗೆ ಯಾರು 5 ಜನ ಹಾಕೊಂಡು ತುಂಬಾ ಹೊಡಿತಾ ಇದ್ದಾರೆ. ಎಷ್ಟು ಬೂತ್ ಹತ್ರ ಬರ್ರೋ. ಅವಳ ಜೊತೆ ಮಾತಾಡೋದಿರ್ಲಿ, ಅವಳು ನೋಡಿದ್ರೇನೆ ನಿನ್ ತಲೆ ಕಾರ್ಪೊರೇಷನ್ ತೊಟ್ಟಿಲ್ ಬಿದ್ದಿರುತ್ತೆ, ಗೊತ್ತಾಯ್ತಾ? ಅಣ್ಣ ಬೇಡಣ್ಣ ಪ್ಲೀಸ್. ಒಂದ್ ನಿಮಿಷ, ಯಾರ್ ನೀವು? ಏನ್ ಮಾಡ್ತಿದ್ದೀರಾ? ಅವನ್ ಯಾಕೆ ಹೊಡಿತಾ ಇದ್ದೀರಾ? ಈ ನನ್ ಮಗ ಲವ್ ಮಾಡೋದಕ್ಕೆ ನನ್ ತಂಗಿನೇ ಸಿಕ್ಕದ್ಲಾ? ಅಪ್ಪ, ತಡಿ. ಸ್ವಾತಿ, ನೀನು ಲವ್ ಮಾಡ್ತಿದ್ಯಾ? ಹೆದರ್ಕೋಬೇಡ, ಧೈರ್ಯವಾಗಿ ಹೇಳು, ಲವ್ ಮಾಡ್ತಿದ್ಯಾ? ನೋಡಿದ್ರ ಸರ್, ಲವ್ ಮಾಡ್ತಿದ್ದಾರೆ, ಬಿಡಿ, ನಾವೇನ್ ಮಾಡಕ್ಕಾಗತ್ತೆ, ನೀವು ಹೊಡಿ. ನೀನ್ ಯಾರೋ ಇದನ್ನೆಲ್ಲ ಕೇಳೋಕೆ? ನಾನ್ ಯಾರಾದ್ರೂ ನಿಮ್ಗೆ ಏನ್ ಹೇಳಿ? ಕಾಲೇಜ್ ಕ್ಯಾಂಪಸ್ ಒಳಗಡೆ ಬಂದು ಈ ತರ ಗಲಾಟೆ ಮಾಡೋದು ಸರಿಯಲ್ಲ. ಮಾಡಿದ್ರೆ ಏನ್ ಮಾಡ್ತೀಯಾ? ನೀವ್ ಈ ತರ ಪ್ರಶ್ನೆ ಕೇಳಿದ್ರೆ ನಾನು ಏನ್ ಹೇಳಿ? ಈಗ ಏನು, ನೀವ್ ಇವ್ನು ಹೊಡಿಬೇಕಾ? ಹೌದು, ಹೊಡಿರಿ. ನೀ ಸುಮ್ನಿರ, ಹೊಡಿಯೋಣ. ಏನೋ ಚಾಲೆಂಜ್ ಮಾಡ್ತಾ ಇದೀಯಾ? ಹೌದಣ್ಣ, ಚಾಲೆಂಜ್ ಮಾಡ್ತಿದ್ದೀನಿ. ಅವ್ನಿಗೆ ಒಂದ್ ಏಟ್ನಾದ್ರೂ ಹೊಡಿರಿ ನೋಡೋಣ. ತಲೆ ಸುತ್ತಾ ಇದೆ. ಇರ, ಈಗೇನು ಅವ್ನು ಹೊಡಿಯೋಕ್ಕಾಗಲಿಲ್ಲ, ನನಗೆ ಹೊಡಿತೀಯಾ? ಹೊಡಿತೀಯಾ? ನನಗೆ ಹೊಡಿತೀಯಾ? ಹೊಡಿ.
ಪೊಲೀಸ್ ಬರ್ತಾ ಇದಾರೆ. ಹಬ್ಬ ಕರೆಕ್ಟಾಗಿ ಕಳಿಸ್ದ. ಯಾರು? ಚಂದ್ರ. ನಾನೇ ಹೇಳಿ ಕಳ್ಸಿದ್ನಲ್ಲ. ನೀನ್ ಕಳ್ಸಿದ್ದ? ಸೇಫ್ಟಿಗೆ ಕೊಡ್ರ ನನ್ನ ಮಗನಿಗೆ. ಅಯ್ಯೋ ಏನ್ರಯ್ಯ, ನೀವು ಕಾಲೇಜಿಗೆ ಬರೋದು ಓದೋದಿಕ್ಕ ಇಲ್ಲ ಗೂಂಡಾಯಿಸಂ ಮಾಡೋದಿಕ್ಕ? ಇದ್ರಾಗ ಅಭಿದೇನ್ ತಪ್ಪೈತ್ರಿ? ಓಡೋಗ್ತಿದ್ದವ್ರನ್ನ ನೋಡ್ಕೊಂಡು ಕುಂತಿದ್ರಲ್ಲ. ನೀ ಸುಮ್ನಿರು. ಅವ್ರ ನಮ್ ಕಾಲೇಜ್ ಹುಡುಗಂಗ ಹೊಡೆದು ಗಲಾಟೆ ಮಾಡಿದ್ದು. ಏನ್ ನಿನ್ನ ಹೆಸರು? ಅದೆಲ್ಲ ನಿಮಗೆ ಯಾಕೆ? ನಮಗ್ ನ್ಯಾಯ ಬೇಕ್ರಿ ಅಲ್ವಾ? ಪರವಾಗಿಲ್ವೇ, ಜೋರಾಗೆ ಇದೆಯಾ. ನನಗೆ ಗೊತ್ತಿರೋ ಹಾಗೆ ಹುಡುಗಿರು ಧೈರ್ಯವಾಗಿ ಮಾತಾಡೋದು ಎರಡೇ ಸಲ. ಒಂದು ಮಾನ ಹೋಗುವಾಗ, ಇನ್ನೊಂದು ಪ್ರೀತಿಲಿ ಸಿಕ್ಕಾಕೊಂಡು ನರಳುವಾಗ. ನಿಮ್ದೇನು ಪ್ರೀತಿನಾ? ಏಯ್ ಲವ್ವಾ? ಹಾಗೇನಿಲ್ಲ ಸರ್. ಏನಿಲ್ಲ. ಹೌದ್ರಿ, ನಾವು ಪ್ರೀತಿಸ್ತಾ ಇದೀವಿ. ಮದ್ವೆನೂ ಆಗ್ಬೇಕು ಅಂತ ಅನ್ಕೊಂಡಿದೀವಿ ಅಲ್ವಾ? ಧಾರವಾಡದೋಳ? ಅಲ್ಲ, ಹುಬ್ಳಿ. ಹುಬ್ಳಿನಾ? ನಿಮ್ಮ ಮನೆಯಲ್ಲಿ? ಬಂಡಿವಾಡ ಅಕ್ಸಿ. ತಂದೆ ಹೆಸರು? ಮೊಹಮ್ಮದ್ ಖಾನ್. ಅಂದ್ರೆ ಅಬ್ದುಲ್ ಗಫಾರ್ ಖಾನ್ ಅವ್ರ ಮೊಮ್ಮಗಳ? ಹೌದ್ರಿ. ನೋಡಯ್ಯ, ಇದೇ ಮೊದಲನೇ ಸಲ ಅಂತ ವಾರ್ನಿಂಗ್ ಕೊಟ್ಟು ಕಳಿಸ್ತಾ ಇದ್ದೀನಿ, ಗೊತ್ತಾಯ್ತಾ? ಚೆನ್ನಪ್ಪ ಸರ್, ಇವನ್ ಹೆಸರು ಅಡ್ರೆಸ್ ಬರ್ಕೊಂಡು ಕಳ್ಸು. ಸರಿ ಸರ್. ಹೋಗೋ. ನೀವೆಲ್ಲ ಹೊರಗಡೆ ಇರಿ. ಹೆಸರು? ಅಭಿಷೇಕ್. ತಂದೆ ಹೆಸರು? ತಂದೆ ಇಲ್ಲ ಸರ್, ತಾಯಿ ಹೆಸರು ಜಾನಕಿ ಸುದರ್ಶನ್ ಅಂತ. ಲೇಟ್ ACP ಸುದರ್ಶನ್ ಅವ್ರ ತಂಗಿ. ಅಡ್ರೆಸ್ಸು? ನಂಬರ್ 8, 14th ಕ್ರಾಸ್, ಸದಾಶಿವನಗರ್. ಸರಿ, ನೀನು ಹೋಗ್ಬೋದು. ಥ್ಯಾಂಕ್ ಯು ಸರ್. अरे मर गए क्या सबके सब? फोन कहीं को नहीं उठाते? ಹಲೋ ಹಲೋ, ಯಾರು ಮಾತಾಡ್ತಿರೋದು? ಮಾತಾಡವ ನೀ ಯಾರಂತ ಮೊದಲು ಹೇಳಿ. ಖಾನ್ ಸಾಹೇಬ್ರೆ, ನಾನು ಸೈಫ್ ಅಲಿ, ಬೆಂಗಳೂರಿಂದ. ಹಾ, ಹರಾಮ್ ಕೋರ್ ಅಲಿ, ಹೆಂಗದೀಪ ಭೋಸಡಿ ಮಗನ? ಚೆನ್ನಾಗಿದ್ದೀನಿ. ಖಾನ್ ಸಾಹೇಬ್ರೆ, ನೀವು ಮಾತಾಡಿದ್ರೆ ನಿಮ್ಮ ತಂದೆ ಮಾತಾಡ್ದಾಗೆ ಆಗುತ್ತೆ. ಲೇ ಚಮಚ ನನ್ನ ಮಗನ, ಅದನ್ನು ಬಿಡು. ಯಾಕೆ ಫೋನ್ ಮಾಡಿದೆ ಅದನ್ನು ಹೇಳು. ನನಗೆ ಬಕ್ಷೀಸ್ ಕೊಡ್ತೀರ ತಾನೆ? ಅಬೇ ಸುವರ್, ಏನ್ ಹೇಳ್ಬೇಕಂತದೀ ಅದನ್ನು ಬಗಳು. 20 ವರ್ಷಗಳ ಹಿಂದೆ ನಿಮ್ಮಿಂದ ಒಂದು ಮಗು ಬದುಕುಳಿದಿತ್ತು, ಜ್ಞಾಪಕ ಇದೆಯಾ? ಅಬೇ ಸಾಲೆ, ನಾವು ಅದನ್ನ ಮರಿಬೇಕಂತೀವಿ, ಅದನ್ನ ಯಾಕೆ ನೆನಪಿಸ್ತಿಲ್ಲ? ಅವನು ಒಬ್ಬನೇ ಇದ್ರೆ ಜ್ಞಾಪಿಸ್ತಾ ಇರಲಿಲ್ಲ, ಅವನ ಜೊತೆ ಇನ್ನೊಬ್ರಿದ್ರು. ಯಾರಿದ್ರು ನನಗದ್ರ ಚಿಂತೆ ಇಲ್ಲ. ಚಿಂತೆ ಮಾಡಲೇಬೇಕು ಸರ್, ಯಾಕೆಂದ್ರೆ ಅವನ ಜೊತೆ ಇದ್ದಿದ್ದು ನಿಮ್ಮ ಮಗಳು ಬಾನು. ಅಷ್ಟೇ ಅಲ್ಲ ಸರ್, ಅವಳು ಅವನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ರಾಜಾರೋಷವಾಗಿ ಹೇಳ್ತಿದ್ದಾಳೆ. ನೀ ಹೇಳೋದೆಲ್ಲ ಖರೆ ಏನ್ಲೇ? ನನ್ನ ಮಾತು ಸತ್ಯ ಸಾಹೇಬ್ರೆ. ಈ ಮಾತು ಯಾರ್ದಾರ ಮುಂದೆ ಹೇಳಿ ಏನು? ಈ ವಿಷಯ ನಮ್ಮಿಬ್ಬರಿಗೆ ಗೊತ್ತಿರೋದು. ಇದು ಹಿಂಗ ಇರ್ಲಿ, ಗೊತ್ತಾತಿಲ್ಲ? ಸರಿ ಸರ್, ನಾನು ಯಾರಿಗೂ ಹೇಳೋದಿಲ್ಲ. ಅವನ ಹೆಸರೇನು? ಹೌದು, ನೆನ್ನೆ ಪೊಲೀಸ್ ಸ್ಟೇಷನ್ಲಿ ಅವ್ರ ಮೇಲೆ ಹಾಕಿರ್ಚಾಡ್ತಿದ್ದಲ್ಲ, ಹೇಗ್ ಬಂದ್ ನಿನ್ಗೆ ಅಷ್ಟೊಂದು ಧೈರ್ಯ? ನಿನ್ ಮ್ಯಾಲಿನ ಪ್ರೀತಿಯಿಂದ. ನಾನು ನಿನ್ ಜೊತೆ ಇರ್ತೀನಲ್ಲ, ಅದಕ್ಕ ಈಗೀಗ ನಂಗೂ ಧೈರ್ಯ ಬರ್ಲಿಕ್ಕೆ ಹತ್ತದ. ಅದೇನು ನೀವು ಹುಬ್ಳಿಯವರು ಮಾತಾಡ್ತಿದ್ರೆ ಮೇಲೆ ಹತ್ತಾನೆ ಇರ್ತಿರಲ್ಲ, ಕೆಳಗಿಳಿಯೋದೇ ಅಲ್ವಾ? ಅಭಿ, ತಮಾಷೆಗೆ ಹೇಳ್ದೆ. ತಮಾಷೆ ಅಂತೆ ತಮಾಷೆ. ಅದಿರ್ಲಿ, ಅಕಸ್ಮಾತ್ ನಾಳೆ ನಿಮ್ಮನೆಯವರು ನಮ್ ಪ್ರೀತಿಗೆ ಎದುರಾಗಿ ನಿಂತ್ರೆ ಆಗ್ಲೂ ನಿಂಗೆ ಇದೇ ಧೈರ್ಯ ಇರುತ್ತಾ? ಖಂಡಿತ ಇರ್ತೈತ್ರಿ. ಹಂಗಾದ್ರೆ ಚಲೋ ಅದ್ಬಿಡ್ರಲ್ಲ. ಅಭಿ, ಬಾರಿ ಆತ್ ನಿಂದು. ನಿಮ್ ಹುಬ್ಳಿ ಭಾಷೆ ಕಲಿಯಕತ್ತೀನ್ರಿ ಅಷ್ಟೇ. ನೀವು ಲಗೂನ್ ಲೈಬ್ರರಿಗೆ ಹೋಗಿ ಪುಸ್ತಕ ತರಲ್ಲ, ನಾ ಕ್ಯಾಂಟೀನ್ಲಿ ಕಾಯ್ತಾ ಇರ್ತೀನಿ. ಓಕೆ, ಬಾಯ್. ಇವನ್ ಜಾಗದಲ್ಲಿ ನಾನೇನಾರು ಇದ್ದಿದ್ರೆ ನಮ್ಮಮ್ಮ ಇಷ್ಟೊತ್ತಿಗೆ ಅಜ್ಜಿ ಆಗ್ಬಿಡ್ತಾ ಇದ್ರು. ಆಗ್ತಾ ಇದ್ರು. ಏನಪ್ಪ ಗುರು, ಏನ್ ಡಿಸ್ಕಷನ್? ಲವ್ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಕಣ. ಈ ನನ್ನ ಮಗ ಇವಳನ್ನ ಲವ್ ಮಾಡ್ತಿದ್ದಂತಾನೆ. ಏನ್ ನೋಡ್ತೀಯಾ, ನಿಜ ತಾನೆ? ಅದ್ ಯಾವಾಗ ಎಲ್ಲಿರುತ್ತೆ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತಾನೆ. ಅಷ್ಟೇನಾ? ತುಂಬಾ ಸಿಂಪಲ್.
ಅಭಿ ಎಲ್ಲಿ? ಅಲ್ಲಿ ಗುರು ನಿಮ್ ವಿದ್ಯಾಪೀಠ ಅವಾರ್ಡ್ ಗ್ಯಾರಂಟಿ. ವಿದ್ಯಾಪೀಠ ಅಲ್ಲ, ಅದು ಜ್ಞಾನಪೀಠ. ಅಂಕಣ ಅದೇ. ಅಭಿ ಅಂದ್ರೆ ಯಾರು? ನಾನೇ. ಯಾಕೆ? ನಿನ್ ಕೋಟ 2, 3ನೇದು ನಂದು. ನಾನು ನಿನ್ಗೆ ಹೊಡೆದ್ರೆ ನಿನ್ನ ಮುಖ ಮತ್ತೆ ಶೇಪಿಗೆ ಬರಕ್ಕೆ 3 ದಿನ ಆಗುತ್ತೆ, ಮರೆಯಕ್ಕೆ 3 ತಿಂಗಳಾಗುತ್ತೆ. ಹೇಳೋ, ನನಗೆ ಯಾಕೆ ಹೊಡಿತಿದ್ಯಾ? ನನಗೂ ನಿನಗೆ ಏನು ಸಂಬಂಧ? ಸಂಬಂಧ ಕೇಳ್ತೀಯ? ಅಬ್ಬಾಜಾನ್ ಬ್ಯಾಡ್ರಿ ಅಬ್ಬ, ಹೊಡಿಬ್ಯಾಡ್ರಿ, ಅವನದೇನು ತಪ್ಪಿಲ್ಲ, ಹೊಡಿಬ್ಯಾಡ್ರಿ ಅಬ್ಬ. जान से मार दूंगा मैं तुझे। छोड़ दे। ಏನಿದಲ್ಲ, ಬೇಡ ಬನ್ನಿ, ಬೇಡ ಬನ್ನಿ. ಕೈ ಬಿಡಲೇ ಹರಾಮ್ ಕೋರ್ ನನ್ನ ಮಗನೇ. ಈಕೆ ಏನ್ ಮಾಡ್ಯಾಳ ನಿನಗೆ ಗೊತ್ತಿತ್ತೆ. ನನ್ನ ಮಾತು ಕೇಳಿ. ನಿನಗೆ ಜೀವಂತ ಹೋಗಿಲಿಲ್ಲ ಅಂದ್ರೆ ನಮ್ಮ ಅಪ್ಪನ ಮಗನೇ ಅಲ್ಲ ನಾನು. ಯಾರೇ ನೀವು? ಯಾಕೆ ಗಲಾಟೆ? ಅಬೇ ಬಾಪು ಮೈಸ್ಕಾ, ನಾ ಈಕೆ ಅಪ್ಪ ಅದೀನಿ. ಅದಕ್ಕೆ ನಿಮ್ಗೆ ಇಷ್ಟ ಬಂದಂಗೆ ಕಾಲೇಜಿಗೆ ನುಗ್ಗಿ ನಮ್ಮ ಸ್ಟೂಡೆಂಟ್ಸ್ ಹೊಡಿಬೋದನ್ರಿ? ಹೊಡೆಯೋದಷ್ಟ ಅಲ್ಲ, ಇವನ್ನ ಕಳೆದ ಹೆಡ್ಗಿ ತುಂಬ್ತೀನಿ ನಾನು. ಆಚೆ ಆಗ್ಲೇ ಒಂದ್ ಕೇಸಲ್ಲಿ ಒಳಗೆ ಹೋಗಿದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಗೆ ಕಷ್ಟ. ಬನ್ನಿ, ನನ್ನ ಮಾತು ಕೇಳಿ. ಬೇಡ ಅಭಿ, ಇದಪ್ಪ ಮಗಳ ವಿಷಯ, ನೀ ಇದ್ರಲ್ಲಿ ತಲೆ ಹಾಕೋದು ಸರಿ ಇರಲ್ಲ.
ಯಾಕೋ ಇಷ್ಟು ಲೇಟು? ಸ್ಪೆಷಲ್ ಕ್ಲಾಸ್ ಇತ್ತಮ್ಮ. ಅಬಿ, ಏನಮ್ಮ? ನಿನಗೆ ಬಾನು ಸಿಕ್ಕಿದ್ಲಾ? ವಿಚಿತ್ರ ಜನನಪ್ಪ. ಇವತ್ತು ಇದ್ದಕ್ಕಿದ್ದ ಹಾಗೆ ಅವ್ರ ಆಂಟಿ ಅಂಕಲು ಮನೆ ಖಾಲಿ ಮಾಡಿದ್ರು. ಊರಿಂದ ಯಾರೋ ಇಬ್ರು ಬಂದಿದ್ರು, ಅವ್ರ ಜೊತೆಲಿ ಹೊರಟೋದ್ರು. ಅಲ್ಲ, ಇಷ್ಟು ದಿವಸ ಅಷ್ಟು ಚೆನ್ನಾಗಿ ಮಾತಾಡ್ಸ್ತಾ ಇದ್ದವರು ಒಂದು ಮಾತು ಹೇಳಿಲ್ಲ ಕಣೋ. चल चल कमीनी ಕೆಲಸ ನಿನಗೆ ಅಲ್ಲಿವರೆಗೆ ಕಳಿಸ್ಕೊಟ್ಟಿದ್ವೇನು? ಯಾವ ಹೇಸ್ಕಿನ ತುಳಿದು ಮನೆ ಒಳಗೆ ಕಾಲಿಡಬೇಡ ಅಂತ ಹೇಳಿ ಕಳಿಸಿದ್ನಿ. ಅದ ಹೇಸ್ಕಿನ ತುಳಿದು ಕಾಲು ಹೊಲಸು ಮಾಡ್ಕೊಂಡು ಮನೆ ಒಳಗೆ ಬಂದಿದ್ಯಲ್ಲ. ನಾನೇನ್ ಮಾಡ್ದೆ? ನಾ ಪ್ರೀತಿ ಮಾಡ್ದೆ. ಅತ್ತಪ್ಪ ಏನಂದಿ? ನಾನು ಅವನ ಪ್ರೀತಿ ಹೊಡಿಬೇಡ್ರಿ. ನನಗೆ ಮಾತಾಡ್ತಿ? ನಿಮ್ಮಿಬ್ಬರನ್ನ ಯಾಕೆ ಕಳಿಸಿದಾಕಿ ಕೂಡ ನಾನು ಹೊಸದಾಗಿ ಮದುವೆ ಆಗಿರಿ ಹನಿಮೂನ್ ಮಾಡ್ಕೊಂಡು ಬಾ ಅಂತ ಕಳಿಸಿದ್ರೆ ಅಲ್ಲಲ್ಲಿ ನೀ ಮಗ ಹುಡ್ಸೋ ಅಪ್ಪನೂ ಆಗಲಿಲ್ಲ, ಕ್ವಾಟಿ ಕಾಯೋ ಕೋತ್ವಾಲನೂ ಆಗಲಿಲ್ಲ, ಈಕಿ ಕಾಯೋ ಕಾವಲ್ಗಾರನೂ ಆಗಲಿಲ್ಲ. ನೀ ಆ ಊರು ಗಂಡಸಲೇ. ಏಯ್, ಏನ್ ಹಂಗ್ ನೋಡಾಕತ್ತಿ ನೀನು? ಒಂದು ಮಾತು ನೆನಪಿಟ್ಕೋ, ನಮ್ಮಂತಂದಾಗ ಹೆಣ್ಮಕ್ಕಳ ನೋಟ ನೆಲ್ದಾಗ ಮಾತ ಮನೆಯಾಗಷ್ಟ ಕೇಳಬೇಕು. ಖಮೋಶ್! ಇನ್ನು ಮೇಲೆ ಮಾತಾಡಿದ್ರೆ ಮಾತಿನ ಸಮೇತ ನಾಲಿಗೆ ಕಿತ್ತು ಬಿಸಾಕ್ತೀನಿ. ಬಾನು, ನೀವೊಳಗೆ ಹೋಗು. ಯಾಕಿನ್ ಹೊಡಿಯಾಕತ್ತಿ? ಏನಾತು? ಏನಾತ? ಬ್ಯಾಡ ಅಂದ್ರು ಕಲೀಲಿ ಅಂತ ಬೆಂಗಳೂರು ಶಹರ ಕಳಿಸ್ಕೊಟ್ಟಿದ್ದಲ್ಲ. ಈಕಿ ಏನ್ ಕಲ್ತಾಳೆ? ಪ್ರೀತಿ ಮಾಡಕ್ ಕಲ್ತಾಳೆ. ಹೌದು, ಹುಡುಗ ಯಾರಂತ ತಿಳಿದಿದೆ. 20 ವರ್ಷದ ಹಿಂದೆ ನಾವನ್ನ ಕೊಲ್ಲೋದು ಬಿಟ್ಟು ಜೀವಂತ ಉಳಿಸಿದ್ನಲ್ಲ ಆ ನನ್ನ ಮಗ. ನಾ ಯಾವುದನ್ನು ಮರೆಯಕ್ಕೆ ಪ್ರಯತ್ನ ಪಡ್ತಿದ್ನೋ ಅದು ಈಕೆಯಿಂದ ಮತ್ತೆ ನೆನಪಾಗಕತ್ತೈತಿ. ನಾಳೆಯಿಂದ ಈಕಿ ಪಡಾಯಿ ಗಿಡಾಯಿ ಎಲ್ಲ ಬಂದ್. ಇದು ಏನಾದ್ರೂ ಹಿಂಗ ಮುಂದುವರಿತು ಅಂದ್ರೆ ನಾ ಮನುಷ್ಯ ಆಗಿರೋದಿಲ್ಲ. ಟೂರ್ ಹೇಗಿತ್ತಪ್ಪ? ಮೊಹಮ್ಮದ್ ಖಾನ್ ಗೊತ್ತಮ್ಮ ನಿನ್ಗೆ? ಅಬ್ದುಲ್ ಗಫರ್ ಖಾನ್. ಏನು ಒಳ್ಳೆ ಗಾಂಧೀಜಿನ ನೇತಾಜಿನ ಕೇಳೋ ಹಾಗೆ ಕೇಳ್ತಾ ಇದೀಯಾ? ಯಾವ ಖಾನ್ ಅದು? ಹುಬ್ಳಿಲಿದಾರಲ್ಲ ಅವರು. ಅವರು ನಿನಗೆ ಗೊತ್ತಾ? ಅವರು ನಿನ್ಗೆ ಹೇಗೆ ಗೊತ್ತು? ನಾನು ಅವ್ರ ಮನೆಗೆ ಹೋಗಿದ್ನಮ್ಮ. ಅದು ಬಾನು ಅವ್ರ ಮನೆ. ಬಾನು ಮೊಹಮ್ಮದ್ ಖಾನ್ ಮಗಳು. ಅಭಿ, ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ಅವ್ರ ಮನೆಗೆ ಹೋಗಿದ್ದಾಗ ನನ್ನನ್ನು ಸಾಯಿಸ್ತೀನಿ ಅಂದ್ರು. ಕಾರಣ ಕೇಳಿದ್ರೆ ನಿನ್ನನ್ನು ಕೇಳು ಅಂದ್ರು. ಅವ್ರಿಗೂ ನಿನಗೂ ಏನಮ್ಮ ಸಂಬಂಧ? ಯಾಕಮ್ಮ ಸುಮ್ಮನಿದ್ಯಾ? ನೀನು ಬಾನುನ ಪ್ರೀತಿಸ್ತಾ ಇದೀಯಾ? ಹೌದು. ಬೇಡಪ್ಪ, ಅವಳನ್ನ ಮರ್ತ್ಬಿಡು. ಯಾಕೆ? ದೊಡ್ಡವರು ದುಷ್ಟರನ್ನ ಕಂಡ್ರೆ ದೂರ ಇರುವಂತ ಮಾತ್ರ ಹೇಳಿದ್ದಾರೆ, ಕಾರಣ ಹೇಳಿಲ್ಲ. ಯಾರನ್ನು ದುಷ್ಟರು ಅಂತಿದ್ಯಮ್ಮ? ಆ ಮನೆಯವರು. ಅವ್ರು ಒಳ್ಳೆಯವರಲ್ಲಪ್ಪ. ಪ್ರೀತಿ ಪ್ರೇಮದ ಬೆಲೆ ಅವ್ರಿಗೆ ಗೊತ್ತಿಲ್ಲ ಕಣೋ. ಕರುಣೆನೇ ಇಲ್ಲದೆ ಇಬ್ರು ಪ್ರೇಮಿಗಳನ್ನ ಕತ್ತರಿಸಾಕಿದ್ದಾರೆ. ಅದು ಅವ್ರ ಮನೆಯವ್ರನ್ನೇ. ಹೌದಪ್ಪ, ಆ ಕುಟುಂಬದ ಒಬ್ಬ ಹೆಣ್ಮಗಳು ಬೇರೆ ಜಾತಿ ಹುಡುಗನ ಪ್ರೀತಿಸಿ
ಮನೆ ಬಿಟ್ಟು ಓಡೋಗಿ ಮದುವೆ ಆದ್ಲು. ಮನೆತನದ ಗೌರವ ಹಾಳಾಯ್ತು ಅನ್ನೋ ಸೇಡಲ್ಲಿ 2 ವರ್ಷ ಆದ್ಮೇಲೆ ಪಾಪು ಹುಟ್ಟಿ ಎಷ್ಟು ಬೇಗ 1 ವರ್ಷ ಆಗೋಯ್ತಲ್ಲ. ಇಂಥ ಸಮಯದಲ್ಲಿ ನಮ್ಮವ್ರು ಯಾರಾದ್ರೂ ನಮ್ಮ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ನೀನು ಹೇಳೋದೆಲ್ಲ ಸರಿನೇ ರುಕ್ಸಾನ, ಆದರೆ ಏನು ಮಾಡೋದು? ಮನೆಯವ್ರ ಒಪ್ಪಿಗೆ ಇಲ್ಲದೆ ಓಡಿ ಬಂದು ಮದುವೆ ಆಗಿದ್ದೀವಿ. ಯಾರು ಬರ್ತಾರೆ? ಆದ್ರೆ ನನ್ನ ಮನ್ಸು ಹೇಳ್ತಾ ಇದೆ, ಇವತ್ತಲ್ಲ ನಾಳೆ ನಮ್ಮ ಮನೆಯವರು ನಮ್ಮ ಪ್ರೀತಿನ ಒಪ್ಕೊಂಡು ನಮ್ಮನ್ನ ಹೊಡ್ಕೊಂಡು ಬಂದೇ ಬರ್ತಾರೆ ಅಂತ. ಹಾ ಬಂದೆ ರೀ. ಪಾಪು ಎದ್ದಿದ್ದಾನ ನೋಡಿ. ಅಬ್ಬಾ ಭಾಯ್ಜಾನ್ ರೀ, ಯಾರು ಬಂದಿದ್ದಾರೆ ನೋಡಿ. ಯಾರಮ್ಮ ಅದು? ಬಂದೆ. ಬರ್ರಿ ಒಳಗ. ಪುಟ್ಟು, ನೀನ್ ಇಲ್ಲೇ ಇರು, ನಾನು ಬಂದ್ಬಿಟ್ಟೆ. ಓ ಮಾವನವರಾ, ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ. ಕೂತ್ಕೊಳ್ಳಿ ಮಾವ. ಯಾಕಲೈ ಊರ್ ಬಿಟ್ಟು ಊರಿಗೆ ಬಂದ್ರೆ ತಿಳಿಯೋದಿಲ್ಲ ಅಂತ ಮಾಡಿ ಏನು? ಅಬ್ಬು, ಆಗಿದ್ದೆಲ್ಲ ಆಗೋದು, ನಡೆದಿದ್ದನ್ನೆಲ್ಲ ಮರ್ತು ಬಿಡ್ರಿ. ಇವತ್ತ ನನ್ನ ಪಾಪು ಹುಟ್ಟಿದ್ದಿನ ರೀ. ಪಾಪು? ನೀ ಓಡ್ ಹೋದಾಗಿಂದ ಜನ ನಮ್ಮ ಕಾಂದಾನ ಬಗ್ಗೆ ನಗುಚಾಟ್ಕಿ ಮಾಡಕತ್ಯಾರ. ಅದರ ಕಲಿನ ನಿಮ್ಮ ರಕ್ತದಾಗ ತೊಳೆಯೋದಕ್ಕೆ ಮೊದಲ ನೀ ಕೂಸೆತ್ತಿಯೇನ? ಯಾವ ಹಾದ್ರು ಕೊಟ್ಟಿದ್ದದ ನೋಡಿ. ನನ್ನ ಹೆಂಡತಿ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ಏಯ್, ನಾನು ಮಂಡಿ ಸೌಸಿ ಹುಟ್ಟಿಸಿದ ಮಗಳ ಅವಳು. ಆಮ್ಯಾಗ ನಿನ್ನ ಹೆಂಡತಿ. ಅಬ್ಬು, ಆವಾಸ್ ಕಾಮ್. ಕುರಾನ್ ಓದಿ ಅಲ್ಲ ನೆನಪು ಮಾಡ್ಕೊಂತ ಅಂದ್ರ ಬುರ್ಕಾದೊಳಗ ಬೈಬಲ್ಗೆ ಶಾಖ ಕೊಟ್ಟು ಪ್ರೀತಿ ಮಾಡಿದ್ದಕ್ಕ ನಿನ್ನ ಆವಾಜ್ ಜಾಸ್ತಿ ಆಯ್ತೇನಾ? ಅಬ್ಬು, ದಯವಿಟ್ಟು ನಮ್ಮನ್ನ ಬಿಟ್ಬಿಡ್ರಿ. ನಿಮ್ಗ ನಮ್ಮಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಹೇಳ್ರಿ, ಎಲ್ಲಾದ್ರೂ ದೂರ ಕಣ್ಮರೆಯಾಗಿ ಹೊಂಟೋಗ್ತೀವಿ. ನಿನ್ನ ದೂರ ಕಳಿಸೋದಕ್ಕ ನಾ ಬಂದೇನೆ ಮಸ್ತಾನ್. अब्बू, इस पिल्ले का क्या करेंगे? ಅವಳ ಓದ್ಬೇಕ ಇದ್ಯಾಕ? ठीक है अब्बू. ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದ ಗಂಡ ಹೆಂಡತಿ ಕೂಗಾಟ ಚೀರಾಟ ಕೇಳಿ ಅಕ್ಕಪಕ್ಕದ ಜನಗಳೆಲ್ಲ ಓಡಿ ಬಂದ್ರು. ಸರಿಯಾದ ಸಮಯಕ್ಕೆ ಅವ್ರು ಬಂದಿದ್ರಿಂದ ಆ ಮಗು ಉಳಿಯಿತು. ಮಗುವಿನ ಭವಿಷ್ಯಕ್ಕೋಸ್ಕರ ಸುಮಾರು ಜನ ಹಣದ ಸಹಾಯ ಮಾಡ್ತಿದ್ದಾರೆ. ಇವತ್ತು ಬೆಳಿಗ್ಗೆ ಕೂಡ ಆಟೋ ಡ್ರೈವರ್ಸ್ ಅಸೋಸಿಯೇಷನ್ ಅವರು ಒಂದು ದಿವಸದ ಸಂಪಾದನೆಯನ್ನು ತಂದು ಕೊಟ್ಟಿದ್ದಾರೆ. ಇದುವರೆಗೂ ಸುಮಾರು 3,26,000 ರೂಪಾಯಿ ಕಲೆಕ್ಟ್ ಆಗಿದೆ. ಎಲ್ರಿಗೂ ಮಗು ಬಗ್ಗೆ ಕರುಣೆ ಪ್ರೀತಿ ಇದೆಯೇ ಹೊರತು ಅದನ್ನು ಸಾಕೋದೇರೆ ಯಾರಿಗೂ ಬರ್ತಾ ಇಲ್ಲ. ಮುಂದೆ ಏನಾಗುತ್ತೋ ನೋಡೋಣ. ಆ ಮಗುನ ನಾನು ಸಾಕ್ತೀನಿ. ನೀನು ಈ ಪರಿಸ್ಥಿತಿಯಲ್ಲಿ? ಅಲ್ಲಮ್ಮ ಜಾನಕಿ, ನಿನಗೆ ಇನ್ನೊಬ್ರು ಸಹಾಯ ಬೇಕು. ಅಂಥದ್ರಲ್ಲಿ ನೀನು ಇನ್ನೊಬ್ರನ್ನ ಸಾಕ್ತೀಯಾ? ಅಣ್ಣ, ಜೀವನದಲ್ಲಿ ಜವಾಬ್ದಾರಿ ಅನ್ನೋದು ಬಂದ್ರೆ ತಾನೆ ಛಲ ಹುಟ್ಟೋದು, ಏನಾದ್ರೂ ಸಾಧಿಸೋಕ್ಕಾಗೋದು. ದೇವ್ರು ನನಗೆ ಬಾಲ್ಯ ಯೌವನ ಕೊಟ್ಟು ಈ ಕಾಲಿನ ಜೊತೆಗೆ ಮದುವೆನ ತಾಯ್ತನನ ಕಿತ್ಕೊಂಡ. ನೀನು ಒಪ್ಕೊಂಡ್ರೆ ಆ ಮಗುನಿಂದ ನನಗೆ ತಾಯಿ ಪಟ್ಟನಾದ್ರೂ ಸಿಗುತ್ತೆ. ಸರಿನಮ್ಮ. ನೀನು ಅದೇ ಊರಲ್ಲಿದ್ರೆ
ಜನ ನಿನ್ ಬಗ್ಗೆ ನೂರಾರು ಮಾತಾಡ್ತಾರೆ, ಅದು ನಿನ್ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅಂತ ಹುಬ್ಳಿ ಬಿಟ್ಟು ಬೆಂಗಳೂರಿಗೆ ಬಂದೆ. 20 ವರ್ಷಗಳು ಹೇಗೆ ಕಳೀತನ್ನೋದೇ ನನಗೆ ಗೊತ್ತಾಗ್ಲಿಲ್ಲ. ಈಗ ನಿನ್ನ ಪ್ರೀತಿಯಿಂದ ಮತ್ತೆ ಆ ಮನೆಯವರಲ್ಲಿ ಸೇಡು ಹುಟ್ಟಿದೆ. ಆ ಹುಡುಗಿನ ಪ್ರೀತಿಸ್ತಿದ್ಯಾ ಅಂತ ಗೊತ್ತಾಗಿದ್ದಕ್ಕೆ ನಮ್ಮ ಮನೇಲಿ ನೆಮ್ಮದಿ ಇಲ್ದಂಗಾಗಿದೆ. ಇನ್ನು ಅವಳ ಮನೆ ತುಂಬಿಸ್ಕೊಂಡ್ರೆ ಮನೇನೆ ಇಲ್ದಂಗಾಗುತ್ತೆ. ಎಲ್ಲಿಗೆ ಹೋಗ್ತಿದ್ಯಾ? ಹುಬ್ಳಿಗೆ. ಸೇಡು ತೀರ್ಸ್ಕೊಳಕ? ಹೌದು. ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನ್ಗೆ ಹೆಮ್ಮೆ ಆಗ್ತಿದೆ. ತನಗೆ ಜನ್ಮ ಕೊಟ್ಟ ತಾಯಿ ತಂದೆನ ಕ್ರೂರವಾಗಿ ಕೊಲೆ ಮಾಡಿದಾರನ್ನೋ ವಿಷಯ ಗೊತ್ತಾದಾಗ ಯಾವುದೇ ಮಗನಿಗಾದ್ರೂ ರೋಷ, ಆಕ್ರೋಶ, ಸೇಡು ಬಂದೇ ಬರುತ್ತೆ. ಅದೇ ನಿನಗೂ ಬಂದಿದೆ. ನೀನಲ್ಲಿ ಹೋಗ್ತೀಯಾ, ಅವನ್ನ ಕೊಲೆ ಮಾಡ್ತೀಯ, ಕೊಲೆ ಮಾಡಿ ಕೊಲೆಗಾರನ್ನು ಪಟ್ಟ ಹೊತ್ಕೊಂಡು ಜೈಲಿಗೂ ಹೋಗ್ತೀಯ. ಆಗ ನಿನ್ನ ಮನಸ್ಸಿನ ಕೋಪ ಆರುತ್ತೆ. ಆದ್ರೆ ನಾನು ನೀನೇ ಇಲ್ಲ ಅಂದಮೇಲೆ ಈ ಕುಂಟತಾಯಿಗಿನ್ ಯಾರಿದಾರೋ, ಯಾವ ಜನ್ಮದ ಪುಣ್ಯನೋ ಏನೋ, ನಾನಿರೋ ಪರಿಸ್ಥಿತಿಯಲ್ಲಿ ಯಾವ ಹೆಣ್ಣಿಗೂ ಸಿಗದೆ ಇರೋ ಈ ತಾಯಿ ಸ್ಥಾನ ನಿನ್ನಿಂದ ನನಗೆ ಸಿಕ್ಕಿದೆ. ಅದನ್ನ ನನ್ನ ಕಿತ್ಕೋಬೇಡೋ. ನೀನು ಹಠ ಮಾಡಿದ್ರ ನಿಮ್ಮ ಅಜ್ಜನಂಗ ನಿಮ್ಮ ಅಪ್ಪನು ನಿನ್ ತಲೆ ತೆಗಿತಾನ. ಅದನ್ನ ನೋಡೋ ಶಕ್ತಿ ನನ್ನಲ್ಲಿಲ್ಲವ. ನಾ ಮುದುಕಿದೀನಿ, ಮೈಯಾಗ ಶಕ್ತಿ ಇಲ್ಲ, ಮನಸ್ಸಿನಾಗ ಬದುಕೋ ಆಶಾನೂ ಇಲ್ಲ. ಕಡೆಗೆ ನಿಂಗೆ ಏನಾರ ಆದ್ರ ಅಳಾಕ್ ನನ್ನ ಕಣ್ಣಾಗ ಒಂದ್ ಹನಿ ನೀರ್ ಸಹಿತ ಇಲ್ಲ. ಬೇಟಿ ಅವನ್ನ ಮರ್ತು ಬಿಡು. ಆಗಂಗಿಲ್ಲ, ನನ್ ಕೈಯಾಗ ಅವನ್ ಮರಿಯಕ್ ಆಗಂಗಿಲ್ಲ ದಾದಿಮಾ. ಅಭಿ, ಮತ್ತೆ ಯಾಕಮ್ಮ ಬಂದೆ? ನಾವು ಚೆನ್ನಾಗಿರೋದು ನಿನ್ಗೆ ಇಷ್ಟ ಅಲ್ವಾ? ಅಥವಾ ನಾವು ಬದುಕಿರೋದೇ ನಿನ್ಗೆ ಇಷ್ಟ ಅಲ್ವಾ? ಪ್ರೀತಿಸಿದವ್ರನ್ನ ಸಾಯ್ಲಿ ಅಂತ ಯಾರಾದರೂ ಬಯಸ್ತಾರೇನು? ಮತ್ತೆ ನಾ ಮನೆ ಬಿಟ್ಟು ಬಂದೀನಿ ನಿಜ. ನಾನೀಗ ಅಭಿನ್ ಮದ್ವೆನೂ ಆಗಬಹುದು. ಅದಕ್ಕೆ ನಾಳೆ ನಮ್ಮಪ್ಪ ನಮ್ಮಿಬ್ರೂ ಕೊಲ್ತಾನ. ಹಿಂಗ ಒಂದು ತಪ್ಪು ನಮ್ಮ ಮನ್ಯಾಗ ಹಿಂದೆ ನಡೆದಿತ್ತು. ನಮ್ಮಿಬ್ಬರ ಮದ್ವೆಯಿಂದ ಮತ್ತೆ ಆ ತಪ್ಪು ನಡೆಯೋದು ನಂಗೆ ಬೇಕಿಲ್ರಿ. ಹಾಗಂತ ನಾನು ಸಾವಿಗೆ ಹೆದರಿ ಹೀಗೆ ಮಾತಾಡ್ತಾ ಇದ್ದೀನಿ ಅಂತ ತಿಳಿಬೇಡಿ. ನಿಮ್ಮ ತಂದೆ ತಾಯಿ ಅವ್ರ ಪ್ರೀತಿಗೋಸ್ಕರ ತಮ್ಮ ಪ್ರಾಣನೇ ಕಳ್ಕೊಂಡ್ರು. ಆದ್ರೆ ಅವ್ರ ಪ್ರೀತಿನೂ ಅವ್ರು ಕೂಡ ಸಾಯ್ತು. ಆದ್ರೆ ನಮ್ಮ ಪ್ರೀತಿ ಹಾಗಾಗಬಾರ್ದು.
ನಾವು ದೂರ ಇದ್ರೂ ಪರವಾಗಿಲ್ಲ, ನಮ್ ಪ್ರೀತಿ ಸಾಯಬಾರ್ದು. ದೂರ ಇದ್ರೂ ನಾನು ನಿನ್ನನ್ನು ಪ್ರೀತಿಸ್ತೀನಿ, ನೀನು ನನ್ನನ್ನು ಪ್ರೀತಿಸ್ತೀಯ ಅಂತ ಗೊತ್ತು. ಇದನ್ನ ಹೇಳಿ ಹೋಗೋಣ ಅಂತ ಬಂದೆ. ಬಾನು, ನೀನ್ ನಿನ್ನ ನಿರ್ಧಾರ ಹೇಳ್ದೆ ಅಮ್ಮ. ಅದನ್ನೇ ನನ್ನ ಮಗನೂ ಹೇಳಕ್ ಹೊರಟಿದ್ದ. ಅವನು ನಿನ್ನನ್ನು ಪ್ರೀತಿಸೋದಕ್ಕೆ ಇವತ್ತು ನಾನು ತುಂಬಾ ಸಂತೋಷ ಪಡ್ತಾ ಇದ್ದೀನಿ. ಯಾಕೆ ಗೊತ್ತಾ, ನಿಮ್ಮಿಬ್ಬರ ಮನಸ್ಸಲ್ಲಿರೋದು ಒಂದೇ ಆಸೆ, ಒಂದೇ ಆಲೋಚನೆ, ಒಂದೇ ನಿರ್ಧಾರ. ಆದ್ರೂ ನೀವಿಬ್ಬರು ಒಂದಾಗೋಕ್ಕಾಗ್ತಿಲ್ಲ. ಇನ್ನೊಂದು ಜನ್ಮ ಅಂತಿದ್ರೆ ಖಂಡಿತ ನಿಮ್ಮಿಬ್ಬರನ್ನು ಒಂದು ಮಾಡಿ ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಡ್ತೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಪ್ಪ. ಅಬ್ಬ, ನಾ ಹೇಳೋದು ನಿಮ್ಮ ಅತ್ತೆ ಹಂಗ ನೀನು ಕದ್ದ ಸಂಸಾರ ಮಾಡಕ್ ಬಂದಿಯನ ಹರಾಮ್ಜಾದಿ. ನೋಡಿ, ನೀವು ತಪ್ಪು ತಿಳ್ಕೊಂಡಿದ್ರ. ಅವಳು ಈಗ ಬಂದಿದ್ದು. ನೀ ಮಾತಾಡಬೇಡ, ನಿನ್ನಿಂದನೇ ಇಷ್ಟೆಲ್ಲ ರಾಡಿ ನಡೆದೈತಿ. पहले इस लंगड़ी को काट के फेंक डालो साली को. ಅಯ್ಯೋ ಅಮ್ಮ, ಬ್ಯಾಡ್ರಿ. ಅಮ್ಮ!
ಬೇಡಪ್ಪ. ಯಾಕೆ ಸುಮ್ಮನಾದ್ಯೋ? ಎಲ್ಲಾರನ್ನು ಕೊಲ್ಲಕ್ ಬಂದಿಯಲ್ಲ, ಕೊಲ್ಲು. ನಿನ್ ಮೈಯಾಗೂ ನಿನ್ ತಂದಿ ರಕ್ತ ಅಲ್ಲ ಹರಿತಿರೋದು. ಬೇಟ, ನೀ ಅನ್ಕೊಂಡಂಗ ನಿನ್ ಮಗಳು ಮನಿ ಬಿಟ್ಟು ಮದ್ವಿ ಮಾಡ್ಕೊಳಕ್ ಓಡ್ ಬರ್ಲಿಲ್ಲ. ನೀನ್ ನೆಮ್ಮದಿಯಾಗಿರ್ಲಿ ಅಂತ ಆಕಿ ಪ್ರೀತಿನ ತ್ಯಾಗ ಮಾಡಕ್ ಬಂದಾಳೋ. ಅದೆಲ್ಲ ನೀ ಎಲ್ಲಿ ವಿಚಾರ ಮಾಡ್ತಿ? ಬರೀ ರಕ್ತ ಕೊಲಿ ಮಾಡೋದ ನಿನ್ ತಲೆಗಿರೋದು. ಇದನ್ನ ವಂಶದ ಗೌರವ ಅಂತಿ. ಏನು ವಂಶದ ಗೌರವನಪ್ಪ ಇದು? ಇವ್ರ ತಂದೆ ಅವ್ರ ಮಗಳನ್ನ ಕೊಂದು ಗಲ್ಲಿಗೆ ಏರಿದ್ರು. ಈಗ ಇವರು ಮಗಳ್ ಕೊಲ್ಲಕ್ ಬಂದಿದ್ದಾರೆ. ನಾನೇನಾದ್ರೂ ತಡಿದೆ ಹೋಗಿದ್ರೆ ನಿಮ್ ವಂಶದಲ್ಲಿ ಹುಟ್ಟಿರೋ ಅಭಿ ನೀವು ಮಾವ ಅನ್ನೋದನ್ನ ಮರೆತು ನಿಮ್ಮನ್ನ ಕೊಂದಿರೋನು. ಬೇಡ, ಇವರಿಬ್ರು ವಯಸ್ಸಿನ ಸಣ್ಣವರಾದ್ರು ನಮ್ಮ ಸಲುವಾಗಿ ಪ್ರೀತಿನ ತ್ಯಾಗ ಮಾಡಿ ದೊಡ್ಡವರಾಗ್ಯಾರ. ನಾವು ದೊಡ್ಡವರು ಅನ್ನೋ ಮರ್ಯಾದೆ ಉಳಿಸ್ಕೋಬೇಕು ಅಂದ್ರೆ ಇವ್ರನ್ನ ಒಂದು ಮಾಡಬೇಕು. ಬೇಡ, ನಾವು ಬೇಡ ಅಂದ್ರು ಆ ದೇವ್ರ ಈ ಸಂಬಂಧನ ಮತ್ತೆ ಬೆಸಿಲಿಕ್ಕತ್ತಾನ. ಅವನ ಆಶಾ ನಾವು ತಡಿಲಿಕ್ಕಾಗ್ತದೇನು? ಒಪ್ಕೋಬೇಟ, ಒಪ್ಕೊಂಡು ದೊಡ್ಡವ ಅನಿಸ್ಕೋ. ನನ್ನ ಆಶಾ ಸಹಿತ ಅದಾಗಿದೆ. ಹೆತ್ತೋರ್ ಸಂತೋಷವಾಗಿರ್ಲಿ ಅಂತ ಈ ಮಕ್ಕಳು ತ್ಯಾಗ ಮಾಡಕತ್ತಾರ. ನೀನ್ ಹೆತ್ತೋರ್ ಸಲುವಾಗಿ ತ್ಯಾಗ ಬೇಡ. ಕಡಿ ಪಕ್ಷ ಆಶಾನಾರ ತೀರ್ಸು ಬೇಡ. अबे देखो, मुझे माफ कर देना बेटा। मानो, इधर आओ।